ವನವಾಸದಲ್ಲಿರುವ ಮುರುತು ಜೋಪಡಿಯನ್ನು ಆಶ್ರಯಿಸುವ ಆ ಪಾಂಡವರ ಸಂಬಂಧವನ್ನು ಬೆಳೆಸಿದಂತೆ ನೋಡಿದೆಯ ಮಾವ, ಈ ಸುಯೋಧನ ಸಾರ್ವಭೌಮನಿಗೆ ಆದಂತಹ ಅಪಮಾನ ಮಾಡಿದರು. ಸಹೋದರ ದುಶಾಸನ, ನನ್ನ ಹೃದಯ ಶಾಂತಿಯು ಭಂಗವಾಯಿತು. ಈ ಸುಯೋಧನ ಸಾರ್ವಭೌಮನ ಶಾಂತಿಯ ತೇಜಸ್ಸು ಆ ಪಾಂಡವ ತಲೆಯ ಮುಂದೆ ತಗ್ಗಿಸುವಂತೆ ಮಾಡಿ. ಕರ್ಣ, ಕೌರವೇಶ್ವರ, ಸಮರದುತ್ಸವಸುತ್ತ ಈ ನನ್ನ ತೋರ್ಬೆಳೆಗಳು ಓ ಯಾದವರ ಅಪಮಾನಕ್ಕೆ ಸಿಕ್ಕಿ ಬಂದಿಯಾಗಿದೆ. ಕರ್ಣ, ಬಂದಿಯಾಗಿದೆ. ಆ ಯಾದವರ ನಗುವಿನ ಮುಗಿಲೇರಿ, ಓ ಯಾದವರ ನಗುವಿನ ಮುಗಿಲೇರಿ ಈ ಸುಯೋಧನ ಸಾರ್ವಭೌಮನ ಕಣ್ಣು ಮುಂದೆ ಅಣಗಿಸಲಿದೆ. ಕರ್ಣ, ಅಣಗಿಸಲಿದೆ. ಕರದಿಸಿದ ಛೇದಿಸ ಕರದಿಸಿದ ಛೇದಿಸ ಕರದಿಸಿದ ಛೇದಿಸ ದೇವಿ ಜನ ಕಳ ಪಾಂಡವರನ್ನು ಕರದಿಸಿದ ಛೇದಿಸ ದೇವಿ ಜನ. ವಿಧ ವಿಧ ಬಗೆಯಲು ಹೃದಯದ ಮನವನ್ನು ಮೈಸಿ ಕರದಿ ಪಾಂಡವರ ವಿಧ ವಿಧ ಬಗೆಯಲು ಹೃದಯದ ಮನವನ್ನು ಮೈಸಿ ಕರದಿ ಪಾಂಡವರ ಕಠೋರ ಹೃದಯವ ಛೇದಿಸುತ್ತೆ. ಕಠೋರ ಹೃದಯವ ಛೇದಿಸುತ್ತೆ. ಕಠಿಣಗಳ ದಿಠಾರದಿ ಅದಂಥವರ ಕಠಿಣಗಳ ದಿಠಾರದಲ್ಲಿ ಅದಂಥವರು ಕರದಿಸಿದ ಛೇದಿಸದೆ ಕಳ್ಳ ಪಾಂಡವರನ್ನು ಕರದಿಸಿದ ಕರದಿಸಿದ ಕರದಿಸ ಛೇದಿಸದೆ. ಮಾವ, ಓ ಯಾದವರು ನಮ್ಮ ಪರಾಕ್ರಮವನ್ನು ಅರಿಯದೆ ನಮಗೆ ಎಂತಹ ಅಪಮಾನ ಮಾಡಿದರು ನೋಡಿದೆಯಾ ಮಾವ? ಅವರು ಈ ರೀತಿಯಾಗಿ ನಮಗೆ ಅಪಮಾನ ಮಾಡುವರೆಂದು ಮೊದಲೇ ತಿಳಿದಿದ್ದರೆ ಅವರು ವಂಶದ ಬೇರನ್ನೇ ಎದ್ದು ಹಾಕುತ್ತಿದ್ದನು. ದುರ್ಯೋಧನ, ಯಾದವರು ನಮಗೇನು ಅಪಕಾರ ಮಾಡಿದವರಲ್ಲ. ಆ ಕುತಂತ್ರಿಯಾದ ಕೃಷ್ಣನು ಆ ರೀತಿಯಾಗಿ ಒಳಸಂಚು ಮಾಡಿರುವನಷ್ಟೇ. ಸಹೋದರ, ಪುಂಡ ಭೀಮನ ಚಂಡ ಕೋಪದ ಎಂಡಿ ಬಿಡುವ ನಾವು ಮಂಡಲದೆ ಅಣ್ಣ. ಪುಂಡ ಭೀಮನ ಚಂಡ ಕೋಪದ ಎಂಡಿ ಬಿಡುವ ನಾವು ಮಂಡಲದೆ ಉದ್ದಂಡ ನಂತನ ಮೆರೆಯುವ ಪರಿಪರ ಉದ್ದಂಡ ನಂತನ ಮೆರೆಯುವ ಪರಿಪರ ಬೇಡು ಯೋಚನೆ ಬೇಡು ಯೋಚನೆ ಬೇಡು ಯೋಚನೆ ಫಲ ಫಲ ಸಹೋದರ ಫಲ. ಅಗ್ರಜ, ಆ ದುರಾತ್ಮಕನಾದ ಘಟೋದ್ಗಜನೆಂದರೆ ಈ ಕೃತ್ಯವು ನಡೆಯುತ್ತೆ ಹೊರತು ಆ ಬಲರಾಮನು ಏನೋ ತಿಳಿದವನಲ್ಲ. ಕೌರವೇಶ್ವರ, ಕರ್ಣ, ಆತಕ್ಕೆ ಪಾರ್ಥನ ಗಾತಿಸಿ ರಣದಿ ಭೂಗಳದೊಳಗೆ ಆಹುತಿ ಕೊಡುವೆ. ಕೌರವೇಶ್ವರ, ಕರ್ಣ, ಆತಕ್ಕೆ ಪಾರ್ಥನ ಗಾತಿಸಿ ರಣದಿ ಭೂತಳದೊಳಗೆ ಆಹುತಿ ಕೊಡುವೆ. ಏತಗೆ ಪರಿ ಪರಿ ವಿಧದಲ್ಲಿ ನುಡುವೆ. ಕೌರವೇಶ್ವರ, ಏತಗೆ ಪರಿ ಪರಿ ವಿಧದಲ್ಲಿ ನುಡುವೆ. ಘಾತುಕರವರನ್ನು ನಾಲ್ಕಿಲ್ವೆ, ಘಾತುಕರವರನ್ನು ನಾಲ್ಕಿಲ್ವೆ, ಘಾತುಕರವರನ್ನು ನಾಲ್ಕಿಲ್ವೆ. ಕೌರವೇಶ್ವರ, ಇಷ್ಟೆಲ್ಲವೂ ಆ ದುರಾತ್ಮಕರಾದ ಘಟೋದ್ಗಜದಲ್ಲೇ ನಡೆದಿರುವುದು. ಅನ್ಯಥಾ ಯಾದವರ ತಪ್ಪೇನೂ ಇಲ್ಲ. ಅಗ್ರಜ, ಸಹೋದರ, ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ನಿಕ್ಷಣ, ಮನವ ಮುರಿವೆ ನಿಕ್ಷಣ, ಮನವ ಮುರಿವೆ
ಶಿರವ ಕಡಿದು ಬರುವೆನ, ಶಿರವ ಕಡಿದು ಬರುವೆನ, ಶಿರವ ಕಡಿದು ಬರುವೆನ. ಫಲ ಫಲ ಸಹೋದರ ಫಲ. ದುರಾತ್ಮನಾದ ದ್ರೋಹಿಗಳ ಮದವ ಮುರಿ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಅಗ್ರಜ, ಆ ದುರಾತ್ಮಗಳನ್ನು ಕಂಡುಹಿಡಿದು ಧ್ವಂಸಿಸಬೇಕು, ಆಗ ನನಗೆ ಶಾಂತಿಯಾಗುವುದು. ಫಲ ಸಹೋದರ ಫಲ. ಆದರೆ ಮತ್ತೆ ಆ ಯಾದವರನ್ನು ಸಮಯಾನುಸಾರ ವಿಚಾರಿಸಿಕೊಳ್ಳುವೆನು. ಆದರೆ ಮತ್ತೆ ದೇಶಕ್ಕೆ ಹೋದ ಜಟ್ಟಿಗಳು ಇನ್ನೂ ಬರಲ ಇಲ್ಲವಲ್ಲ ಸಹೋದರ. ಕತ್ತಲೆಯಲ್ಲಿಯೋ ಕೀಚಕನನ್ನು ಕೊಂದ ಹಾಗೆ ಅವರನ್ನು ಕೊಂದ ಬಿಟ್ಟರು. ಏನೋ ತಿಳಿಯುತ್ತಿಲ್ಲ ಮಾವ. ಪ್ರಭು, ವಿರಾಟನ ಆಸ್ಥಾನಕ್ಕೆ ಹೋಗಿದ್ದ ಮಲ್ಲರೆಲ್ಲರೂ ನೆಗದು ಬಿದ್ದರಂತೆ. ಏನು? ಯಾರು ಅವರನ್ನು ಸಮರಿಸಿದವರು? ಯಾರೋ ಅಡಿಗೆ ಮಾಡಲು ಸೇರಿರುವಂತೆ. ದುರ್ಯೋಧನ, ಆ ನರಾಧವನಾದ ಯಾದವರ ಬಳಿಯಲ್ಲಿ ಯಾರೋ ಪರಾಕ್ರಮಿಯು ಅಡಿಗೆ ಮಾಡಲು ಬೋಣಿಸಿಕನಾಗಿ ಸೇರಿದವರಂತೆ. ಆತನ ಯಾರಾಗಿರೋದು ಮಾವ? ದುರ್ಯೋಧನ, ಕೀಚಕನನ್ನು ಗೆಲ್ಲಬೇಕಾದರೆ ಸಾಮಾನ್ಯದವರಿಂದ ಸಾಧ್ಯವಾಗುತ್ತಿರಲಿಲ್ಲ. ಆತನನ್ನು ಗೆಯಿಸಲು ಆ ಭೀಮನೆ ಹೊರತು ಮತ್ತಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ನಾವು ಕಳಿಸಿರುವ ಜಗಚಟ್ಟಿಗಳು ಮತ್ತಾನೆಯನ್ನೇ ತಂದಿರರು. ಅವರೆಲ್ಲರನ್ನೂ ಒಬ್ಬನೇ ನಿಂತು ಸೆದೆಬಡಿದನೆಂದರೆ ಆ ಭೀಮನೆ ಹೊರತು ಮತ್ತಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ದುರ್ಯೋಧನ, ಬೇಗನೆ ಆಲೋಚಿಸು ದುರ್ಯೋಧನ. ಆಲೋಚಿಸುವುದೇನು ಮಾವ? ಬುದ್ಧಿವಂತ ನೀನೇ ಆಲೋಚಿಸಬೇಕು. ಯೋಚಿಸುವುದೇನು ದುರ್ಯೋಧನ? ವಿರಾಟನನ್ನು ಹಿಡಿದು ಹಿಂಸಿಸುವುದೇ ಆದರೆ ಅವರನ್ನು ರಕ್ಷಿಸಲು ಪಾಂಡವರು ಬಂದೇ ಬರುವರು. ಆಗ ಅವರ ಗುರುತನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಸರಿಯಾದ ಯೋಚನೆ ಕರ್ಣ. ದುರ್ಯೋಧನ, ವಿರಾಟರನ್ನು ಜಯಿಸಿದರೆ ಅವರಿಂದ ಆಗುವ ಉಪಕಾರವಾದರೂ ನಮಗೇನು? ಅವರು ಎಲ್ಲಿಯಾದರೂ ತಲೆ ತಪ್ಪಿಸಿಕೊಂಡು ಹೋಗುವರು. ಆದ್ದರಿಂದ ನಾನೊಂದು ಉಪಾಯವನ್ನು ಹೇಳುತ್ತೇನೆ, ಕೇಳು ಸುಯೋಧನ. ಹೇಳು ಮಾವ. ಅದೇನು ಉಪಾಯ? ಧರ್ಮರಾಯನಲ್ಲಿ ಒಂದು ನಿಯಮವಿರುವುದು. ಹಸುಗಳಲ್ಲಿ ಕರುಗಳು ಹಾಲು ಕುಡಿಯುವವರೆಗೂ ತಾನು ಊಟ ಮಾಡುವುದಿಲ್ಲ. ನಾವೀಗಲೇ ಹೋಗಿ ವಿರಾಟರ ಗೋವುಗಳನ್ನು ಹಿಡಿದು ಹಿಂಸಿಸಿದರೆ ರೊತನೇಮದಿಂದಿರುವ ಧರ್ಮರಾಯನು ಗೋವುಗಳನ್ನು ಬಿಡಿಸಿಕೊಂಡು ಹೋಗಲು ತನ್ನ ತಮ್ಮಂದಿರನ್ನು ಕಳಿಸಿಕೊಡುವನು. ಆಗ ನಾವು ಸುಲಭವಾಗಿ ಕಂಡುಹಿಡಿಯಬಹುದಲ್ಲವೇ? ಸರಿಯಾಗಿ ಹೇಳಿದೆ ಶೋಭಲ ರಾಜ. ಸಹೋದರ ಅಗ್ರಜ, ಹಿಂದೆ ಉತ್ತರಾಗ್ರೋಗಣ ಯಾತ್ರೆಯನ್ನು ಮಾಡೋಣ. ನನ್ನ ಆಜ್ಞೆಯನ್ನು ಎಲ್ಲರಿಗೂ ತಿಳಿಸಿಬಿಡು. ಆಗಬಹುದು. ಸೈರಿಸು
ಸುಯೋಧನ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂದ ಹಾಗೆ ಈ ದುರ್ಯೋಧನನು ಇವರುಗಳ ಮಾತನ್ನು ಕೇಳಿ ಕೆಡುವುದರಲ್ಲಿ ಸಂದೇಶವಿಲ್ಲ. ನನಗೆ ತಿಳಿದ ಮಟ್ಟಿಗೆ ಹೇಳುತ್ತೇನೆ, ಕೇಳು ಸುಯೋಧನ. ನನ್ನ ಮಾತನ್ನು ಕೇಳು.